ಇನ್ನೊಬ್ಬರಿಗೂ ಉಪಕಾರ ಮಾಡಿದ್ರೆ ಭಗವಂತ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಕಥೆ. ಏನು, ಒಂದ್ಸಾರಿ ಬಹಳ ಒಬ್ಬ ಬಡವ ಇದ್ನಂತೆ. ಆ ಬಡವನಿಗೆ ತಪಸ್ ಮಾಡಿ ಹಾಗಾದ್ರೂ ಸರಿ ಐಶ್ವರ್ಯ ಸಂಪಾದನೆ ಮಾಡ್ಕೋಬೇಕು ಅಂತ ಆಸೆ ಆಯ್ತು. ಹಾಗೇನ್ ಮಾಡ್ತಾನ ಅವನು, ತಪಸ್ಗೆ ಹೋಗೋಣ ಅಂತ ಹೊರಟ್ರೆ ಮುಂದಲೂರ್ಗೆ ಹೋದ್ರೆ ಕತ್ಲೆ ಆಗೋಯ್ತಲ್ಲ. ಯಾರ್ದೋ ಮನೆಯಲ್ಲಿ ಮಲ್ಕೊಳಕ್ ಜಾಗ ಕೇಳ್ದ. ದೊಡ್ಡ ಶ್ರೀಮಂತ, ಬೇಕಾದಷ್ಟು ಮನೆ ದೊಡ್ಡದಾಗಿದೆ ಕಣಪ್ಪ, ಮಲ್ಕು ಅಂತ ಹೇಳಿ ಆ ರಾತ್ರಿ ಊಟಕ್ಕೂ ಹಾಕಿ ಅವನು ಮಲಗೋದಕ್ಕೆ ಜಾಗ ಕೊಟ್ರೆ ಬೆಳಗಾಯ್ತು. ಬೆಳಗಾದ್ರೆ ಆ ಶ್ರೀಮಂತ ಕೇಳ್ತಾನ, ಅರ್ಥಪ್ಪ ಎಲ್ಲ ಸತ್ಕಾರ ಚೆನ್ನಾಗಿತ್ತು. ಓ ಬಹಳ ಆನಂದವಾಯ್ತು ಸ್ವಾಮಿ, ರಾತ್ರಿ ಕೊಟ್ಟಂತ ಅನ್ನ ಕಣ್ಣು ತುಂಬ ನಿದ್ದೆ ಬಹಳ ಆನಂದವಾಯ್ತು. ಸರಿ ಆಯ್ತು, ರಾತ್ರಿ ಏನೋ ಮಲಗಿದ್ದೆ. ಎಲ್ಲಿ ಹೊರಟಿದೀಯ ನೀನು, ಯಾವ ಕಡೆ ಹೋಗ್ತಾ ಇದ್ದೆ? ಸ್ವಾಮಿ ಬಹಳ ಬಡತನ ಬಂದ್ಬಿಟ್ಟದೆ, ತಪಸ್ ಮಾಡಿ ಭಗವಂತನ ಹತ್ರ ವರ ಬೇಡ್ಕೊಂಡು ಐಶ್ವರ್ಯ ಸಂಪಾದನೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ನಾನು. ಓ ಹೌದಾ, ಹಾಗಾದ್ರೆ ಭಗವಂತನ ಬಳಿಗೆ ಹೋಗ್ತಾ ಇದ್ದೀಯಾ? ಹೌದು ಸ್ವಾಮಿ ಹೋಗ್ತೀನಿ. ಹಾಗಾದ್ರೆ ನೋಡಪ್ಪ, ನಾನು ದೊಡ್ಡ ಶ್ರೀಮಂತ, ಇರೋಳು ಒಬ್ಬಳೇ ಮಗಳು ನನಗೆ. ಈ ಒಬ್ಬಳೇ ಮಗಳಿಗೆ ಮಾತು ಬರಲ್ಲ. ಹಂಗಾಗಿ ಯಾಗಾದ್ರೂ ಸರಿ ಭಗವಂತನ ಹತ್ರ ನನ್ನ ಮಗಳಿಗೆ ಯಾವಾಗ ಮಾತು ಬರುತ್ತೆ ಅಂತ ಕೇಳ್ಕೊಂಡ್ ಬರ್ತೀಯೇನು? ಒಂದಿನ ಅನ್ನ ಹಾಕವನೆ, ಕರಳು ತಂಪು ಮಾಡಿದ್ದಾನೆ, ಮಲ್ಕೊಳಕ್ ಜಾಗ ಕೊಟ್ಟವನೆ. ಆಯ್ತು, ನಿನಗೋಸ್ಕರ ನಾನು ನಿನ್ನ ಮಗಳಿಗೋಸ್ಕರ ಒಂದು ಮಾತು ಕೇಳ್ಕೊಂತೀನಿ ಅಂತ ಹೇಳಿ ಮಾತು ಕೊಟ್ಟವನು ಮುಂದಕ್ಕೆ ಹೋದ್ರೆ ದೊಡ್ಡದಾದಂತ ನದಿ ಹರಿತಾ ಇತ್ತು. ಈ ನದಿ ಹರಿತಾ ಇದ್ರೆ ನದಿ ದಾಟಕ್ಕಾಗ್ತಿಲ್ಲ, ಈಜು ಬರಲ್ಲ ಇವನಿಗೆ. ನದಿ ದಾಟಿ ಪರ್ವತದ ಪಡೆಗೆ ಹೋಗ್ಬೇಕು ಇವನು. ನದಿ ದಾಟಕ್ ಗೊತ್ತಾಗ್ಲಿಲ್ಲ. ಆ ಕಡೆ ಈ ಕಡೆ ನೋಡಿದ್ರೆ ದೊಡ್ಡ 300-400 ವರ್ಷದ ಆಮೆಯನ್ನು ನೋಡಿ ಈ ಹೊಳೆ ದಾಟಬೇಕಲ್ಲ, ಹೆಂಗ್ ದಾಟದು ಅಂತ ನಿಂತಿದ್ದ. ಆಗ ಆಮೆ ಹೇಳುತ್ತೆ, ನೀನ್ ನನಗೊಂದು ಉಪಕಾರ ಮಾಡಿದ್ರೆ ನಾನು ನಿನ್ನ ಹೊಳೆ ದಾಟಿಸ್ತೀನಿ ಅಂತ. ಆಯ್ತು, ಏನ್ ಹೇಳು? ಏನಿಲ್ಲ, ನಾನು ಬೆಂಕಿ ಉಗುಳುವಂತ ಡ್ರ್ಯಾಗನ್ ಆಗ್ಬೇಕು, ಬಾಯಲ್ಲಿ ಬೆಂಕಿ ಬರುವಂತ ಪ್ರಾಣಿ ಆಗ್ಬೇಕು ನಾನು. ಅಂಥ ಕಾಲ ಯಾವಾಗ ಬರ್ತದೆ? ನೀನ್ ಹೆಂಗೂ ದೇವರ ಹತ್ರಕ್ಕೆ ಹೋಗ್ತಿದ್ಯಾ, ನನಗೊಂದು ವರ ಕೇಳ್ಕೊಂಡು ಬಾ. ಈಗ ಇವನು ಮಾತು ಕೊಡಲ್ಲ ಅಂದ್ರೆ ಹೊಳೆ ದಾಟಕ್ಕಾಗಲ್ಲ. ಆಗ್ಬೋದು ಅಂತ ಹೇಳಿ ಹೊರಟ. ಅವನಿಗೂ ಮಾತು ಕೊಟ್ಟ, ಆಮೆಗೂ ಕೂರ್ಮಕ್ಕೂ ಮಾತು ಕೊಟ್ಬಿಟ್ಟು ಎರಡಾಯ್ತು. ಮುಂದಕ್ಕೆ ಹೋಗುವಾಗ ಕಡಿದಾದಂಥ ಒಂದು ಪರ್ವತ ಬಂತು. ಆ ಪರ್ವತ ಹತ್ತಕ್ಕಾಗ್ತಾ ಇಲ್ಲ. ಅಲ್ಲೊಬ್ಬ ಮುದಿ ವಯಸ್ಸಿನ ಒಬ್ಬ ಯೋಗಿ ಋಷಿ ನಿಂತಿದ್ದಂತೆ, ಒಂದು ಕೋಲ್ ಹಿಡ್ಕೊಂಡು. ಯಾರು ಸ್ವಾಮಿ ತಾವೇನ್ ಮಾಡ್ತಾ ಇದ್ದೀರಿ? ಏನಿಲ್ಲ ಕಣಪ್ಪ, ಮೋಕ್ಷ ಬೇಕು ಅಂತ ತಪಸ್ ಮಾಡ್ತಾ ಇದ್ದೀನಿ, ನನಗೆ ಮೋಕ್ಷವಿಲ್ಲ, ಹಾಗಾಗಿ ಮುಕ್ತಿ ಬೇಕು ಅಂತ ನಿಂತಿದ್ದೀನಿ ನಾನು. ಆಯ್ತು ಸ್ವಾಮಿ, ಈ ಬೆಟ್ಟ ದಾಟಿ ಆ ಕಡೆಗೆ ಹೋಗ್ಬೇಕು ನಾನು ಹಿಮಾಲಯಕ್ಕೆ. ಈ ಬೆಟ್ಟ ಹೇಗೆ ದಾಟೋದು? ಈ ಬೆಟ್ಟ ದಾಟಕ್ಕೆ ನೋಡು, ನನ್ನ ಕೈಯಲ್ಲಿದೆ ಮಂತ್ರದಂಡ, ಏನ್ ಬೇಕಾದ್ರೂ ಕೊಡ್ತದೆ. ಈ ಮಂತ್ರದಂಡದಿಂದ ನಿನ್ನ ಬೆಟ್ಟ ದಾಟಿಸ್ತೀನಿ, ನಾನು ಹತ್ತಿಸ್ತೀನಿ. ಆದ್ರೆ ನನಗೆ ಮೋಕ್ಷ ಯಾವಾಗ ಅಂತ ಹೇಳಿ ಭಗವಂತನ ಬಳಿ ನೀನ್ ಕೇಳ್ಕೊಂಡು ಬರಬೇಕು ಅಂತ. ಉಪಕಾರ ಮಾಡಿದವ್ರಿಗೆಲ್ಲ ಉಪಕಾರ ಮಾಡ್ಲೇಬೇಕಲ್ಲ, ಪ್ರತ್ಯುಪಕಾರ. ಆಗ್ಬೋದು ಸ್ವಾಮಿ, ಕೇಳ್ಕೊಂಬತ್ತೀನಿ ಅಂದ. ಅವನಿಗೂ ಅವನ ಮಂತ್ರದಂಡದ ಸಹಾಯದಿಂದ ಪರ್ವತವನ್ನು ತಿಳಿದ, ತಪಸ್ ಮಾಡಿದ 12 ವರ್ಷ ತಪಸ್ ಮಾಡಿದ್ರೆ ಶಿವ ಪ್ರತ್ಯಕ್ಷನಾಗಿ ಅಂತ ಮಾತಾಡ್ದ. ಅಂದ್ರೆ ಅಪ್ಪ, ನಿನ್ ತಪಸ್ಸಿಗೆ ಮೆಚ್ಚಿ ನಾನು ಬಂದಿದ್ದೀನಿ, ನಿನಗೆ 3 ವರ ಕೊಡ್ತೀನಿ, ಏನ್ ಬೇಕು ಕೇಳು ಅಂದ. ಈಗ ಇವ್ರದೇ 3 ತೀರೋಗವೆ. ಈಗ ಇವನಿಗೂ ಬೇಕಲ್ಲ, ಇವನಿಗೆ ಐಶ್ವರ್ಯ ಬೇಕು, ಅದಕ್ಕೋಸ್ಕರನೇ ಬಂದಿದ್ದಾನೆ. ಆದ್ರೆ ಇಷ್ಟು ದೂರ ಬರೋದಕ್ಕೆ, ಭಗವಂತನ್ ನೋಡೋದಕ್ಕೆ ಯಾರು ಕಾರಣ? ಅವರು 3 ಜನ ಕಾರಣ. ಈಗೇನ್ ಮಾಡೋದು? ಬಹಳ ಯೋಚನೆ ಮಾಡದಂತೆ. ಬಹಳ ಯೋಚನೆ ಮಾಡ್ಕೊಂಡು ಏನಾದ್ರೂ ಆಗ್ಲಿ, ಉಪಕಾರ ಮಾಡಿದವ್ರು ಋಣ ತೀರಿಸ್ಬಿಡ್ಬೇಕು. ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ, ನನಗೆ ಉಪಕಾರ ಮಾಡಿದವ್ರಿಗೆ ಋಣ ತೀರಿಸ್ಬೇಕು ನಾನು ಅಂತ ಹೇಳಿ, ಸ್ವಾಮಿ ದಾರಿಲೊಬ್ಬ ವಯಸ್ಸಾದಂತಹ ವೃದ್ಧ ಶಿವಯೋಗಿ ಸಿಕ್ಕಿದ್ದ. ಅವನು ಕೇಳ್ದ, ನನಗ್ ಮೋಕ್ಷ ಯಾವಾಗ ಅಂತ. ಅವನಿಗೆ ಮೋಕ್ಷ ಯಾವಾಗ ಸಿಗ್ತದೆ? ಆ ಪ್ರಾಣಿಯಾದಂತ ಕೂರ್ಮ, ಯಾವ ಆಮೆ ಇದೆಯಲ್ಲ, ಅದಕ್ಕೆ ಬೆಂಕಿ ಉಗುಳುವಂತ ದೊಡ್ಡ ಡ್ರ್ಯಾಗನ್ ಆಗ್ಬೇಕಂತೆ. ಅದು ಯಾವಾಗ ಆಗುತ್ತೆ? ಮತ್ತೆ ನನಗೆ ಅನ್ನ ಹಾಕದಂತ ಆ ಶ್ರೀಮಂತನ ಮಗಳಿಗೆ ಯಾವಾಗ ಮಾತು ಬರುತ್ತೆ ಹೇಳು ಸ್ವಾಮಿ ಎಂದಂತೆ. ನಿಂಗೇನು ಬೇಡವೇನೋ ಅಂದ ಭಗವಂತ. ಇಷ್ಟೆಲ್ಲ ಉಪಕಾರ ಮಾಡಿದ್ದಾರೆ, ಋಣ ತೀರಿಸ್ಬಿಟ್ಟು ಹೋಗ್ಬೇಕು. ಅವ್ರ ಮನೆ ಅನ್ನ ತಿಂದ್ಬಿಟ್ಟಿದ್ದೀನಿ ನಾನು, ಅವರಿಂದ ಕಾರ್ಯ ಪಡ್ಕೊಂಡಿದ್ದೀನಿ, ಉಪಕಾರ ಮಾಡಿಸ್ಕೊಂಡಿದ್ದೀನಿ, ಹಾಗಾಗಿ ನನಗೇನು ಬೇಡ, ಅವ್ರಿಗೆ ಹೇಳ್ಬಿಡು ಅನ್ನಂತ. ಆಗ ಹೇಳ್ತಾನೆ ಶಿವ, ಯಾವಾಗ ಆ ವೃದ್ಧ ಶಿವಯೋಗಿಯ ಕೈಯಲ್ಲಿದೆಯಲ್ಲ ಮಂತ್ರದಂಡ, ಆ ಮಂತ್ರದಂಡದ ವ್ಯಾಮೋಹದಿಂದಲೇ ಅವನಿಗೆ ಮೋಕ್ಷ ಇಲ್ಲ. ಮೊದಲು ಬಿಸಾಕು ಅಂತ ಹೇಳು, ಆಮೇಲೆ ಅವನಿಗೆ ಮೋಕ್ಷ ಸಿಗ್ತದೆ. ಎರಡನೇದಿದೆಯಲ್ಲ ಆಮೆ, ಅದರ ಕವಚದಿಂದ ಹೊರಗೆ ಬರಬೇಕು. ಅದರ ಕವಚದೊಳಗೆ ಬೇಕಾದಷ್ಟು ಮುತ್ತುರತ್ನ ಬಚ್ಚಿಟ್ಕೊಂಡಿದೆ. ಅದರ ಆ ವ್ಯಾಮೋಹದಿಂದಾಗಿ ಅದ್ರ ಹೊರಗಡೆ ಬರ್ತಾ ಇಲ್ಲ. ಹೊರಗಡೆ ಬಂದ್ರೆ ಅದು ಡ್ರ್ಯಾಗನ್ ಆಗುತ್ತೆ. ಮತ್ತೆ 3ನೇದೇನು? ನಿನಗೂ ಅನ್ನ ಹಾಕಂದಲ್ಲ ಶ್ರೀಮಂತ, ಅವನ ಮಗಳಿಗೆ ಮದುವೆ ಆದಾಗ ಮಾತು ಬರುತ್ತೆ ಅಂದಂತೆ. ವಾಪಸ್ ನಡ್ಕೊಂಡು ಬಂದ. ಅವನು
ಮುನೀಶ್ವರ ಸಿಕ್ಕದ ಶಿವಯೋಗಿ ಸಿಕ್ಕಿದ್ರೆ ಆ ಯೋಗಿ ಹೇಳ್ತಾನೆ, ಸ್ವಾಮಿ ನಿಮ್ ಕೈಯಲ್ಲಿರುವಂತಹ ಮಂತ್ರದಂಡವನ್ನ ಯಾವಾಗ ನೀವು ತಿರಸ್ಕಾರ ಮಾಡ್ತೀರೋ, ತ್ಯಾಜ್ಯ ಮಾಡ್ತೀರೋ, ಆವಾಗ ನಿಮಗೆ ಮೋಕ್ಷ ಸಿಗುತ್ತಂತೆ ಎಂದ. ಅಯ್ಯಯ್ಯೋ, ಇಂತಹ ಉಪಕಾರ ಮಾಡಿದವ್ ನೀನು, ನನಗಿದ್ ಬೇಡ ಅಂದ್ಮೇಲೆ ಇನ್ಯಾರು ಕೊಡ್ಲಿ, ತಗೋ ನೀನೆ ಅಂತ ಹೇಳಿ ಸರ್ವ ಕಾರ್ಯ ಸಿದ್ಧಿ ಪ್ರದಾಯಕವಾದಂತಹ ಆ ಮಂತ್ರದಂಡವನ್ನ ಇವನಿಗೆ ಕೊಟ್ಟ. ಆಮೆಗೂ ಬಂದು ಹೇಳ್ದ, ನೋಡಪ್ಪ ನಿನ್ ಕವಚದಿಂದ ಹೊರಗಡೆ ಬರ್ಬೇಕಂತೆ, ನಿನಗೊಂದು ವ್ಯಾಮೋಹ, ಒಳಗಡೆ ಮುತ್ತು ರತ್ನ ಎಲ್ಲ ಸೇರಿಸ್ಕೊಂಡಿದ್ದಿ 300-400 ವರ್ಷದಿಂದ, ಗೋಮೇಧಿಕ ಪುಷ್ಯರಾಗಗಳಿದೆ, ಅದ್ರ ಮೇಲೆ ವ್ಯಾಮೋಹದಿಂದ ಒಳಗಡೆ ಕೂತಿದ್ದೀಯ, ನೀ ಈಚೆ ಬಂದ್ರೆ ಬೆಂಕಿ ಉಗುಳ ಪ್ರಾಣಿ ಆಗ್ತಾಯಿ ನೀನು. ಓ ಹಾಗಾದ್ರೆ ಸರಿ ಅಂತ ಹೊರಗಡೆ ಹೊರಗಡೆಯಿಂದ ಬಂದಂತ ಮುತ್ತು ರತ್ನಗಳನ್ನೆಲ್ಲ ಇವನಿಗೆ ಕೊಡ್ತದು. ಯಾಕಂದ್ರೆ ಉಪಕಾರ ಮಾಡಿದ್ನಲ್ಲ ಇವನಿಗೆ ಕೊಡ್ತು. ಇವನಿಗೆ ಕೊಟ್ಟಾದ್ಮೇಲೆ ಮತ್ತಿವನು ಆ ಶ್ರೀಮಂತನ ಮನೆಗೆ ಹೋದಂತೆ, ಸ್ವಾಮಿ ನಿನ್ ಮಗಳಿಗೆ ಮದುವೆ ಆದ್ರೆ ಅವಳಿಗೆ ಮಾತು ಬರುತ್ತಂತೆ ಅಂತಂದ. ಆಗ ಇನ್ಯಾರು ಕೊಟ್ಟು ಮದುವೆ ಮಾಡ್ಲಪ್ಪ, ಇಷ್ಟು ಉಪಕಾರ ಮಾಡಿದ್ದಿ, ಜೀವನ ಪೂರ್ತಿ ಮೂಕಿಯಾಗಿ ಯಾರು ಮದುವೆ ಆಗದೆ ಇರುವಂತಹ ನನ್ನ ಮಗಳನ್ನ ನೀನು ಸಹಾಯ ಮಾಡಿ ಉಪಕಾರ ಮಾಡಿದ್ರಿಂದ ನಿನಗೆ ಅಂತ ಹೇಳಿ ಮದುವೆ ಮಾಡಿಕೊಟ್ಟ. ನೋಡಿ, ದೊಡ್ಡ ಶ್ರೀಮಂತನ ಮಗಳ ಮದುವೆ ಆದ, ಬೇಕಾದಷ್ಟು ವಜ್ರ ವೈಢೂರ್ಯಗಳು ಸಿಕ್ತು, ಸಕಲ ಕಾರ್ಯಸಿದ್ಧಿಯಾದಂತ ಮಂತ್ರದಂಡವೂ ಸಿಕ್ತು. ಪರೋಪಕಾರ್ಥಂ ಇದಂ ಶರೀರಂ ಅಂತ ಹೇಳಿದ್ರು ದೊಡ್ಡವರು. ನಿಸ್ವಾರ್ಥದಿಂದ ಪರರ ಸೇವೆಯನ್ನು ಮಾಡಿದ್ರೆ, ಇನ್ನೊಬ್ರಿಗೆ ಉಪಕಾರ ಮಾಡಿದ್ರೆ ಯಾವತ್ತಿದ್ರು 1ಕ್ಕೆ 10 ತಿರುಗಿ ಬರ್ತದೆ ಅನ್ನೋದಕ್ಕೆ ಒಂದು ಕಥೆ ಇದು. ಅದಕ್ಕೆ ದೊಡ್ಡವರು ಹೇಳಿದ್ರು, ಒಳಿತು ಮಾಡು ಮನುಷ್ಯ, ಇರೋದು 3 ದಿವಸ ಅಂತ.